ಸಾಕಾಗೇವೆ ಇನ್ನು ಸದ್ಯಕ್ಕೆ ನಾ ಕೈಯಲ್ಲಿ ಮುಟ್ಟಲ್ಲ. ನಂಗೆ ಓದಿ 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 ಸಾಕಾಗೋಗ್ಯದಪ್ಪ. ಈ ಪುಟ್ಟಕ್ಕನ್ಕಿಂತ ಅತ್ತನೇ ಆಯ್ತಿಲ್ಲ, ಸ್ವಲ್ಪ ಹೊತ್ತಾರು ಬಿಡ್ತಿದ್ರು. ಎಷ್ಟು ಓದಿಸ್ತೇನೆ, ನಂಬರ್ ಹಂಗೆ ಬರ್ತದೆ ಬಿಡು, ಆದ್ರೆ ಕತೆ ಬೇರೆ. ಏಯ್ ಗುಬ್ಬಿ, ಬ್ಯಾಗ್ ಒಂದು ಎಷ್ಟು ಹೋಗಬಾರ್ದು ಅಂತ ಹೇಳ ಪುಟ್ಟಕ್ಕ. ನೋಡೋ ಎಲ್ಲ ಸಮ್ಮರ್ ತೆಗ್ದಿಟ್ಟು ಹೋಗ, ಇಲ್ಲಿ ನಿನ್ನ ದಸೆಯಿಂದ ನಾನು ಬಯಸ್ಕೋಬೇಕಾಗ್ತದೆ ಹೇಳಿನೇ. ಸುಮ್ಮನಿರ ಸಾಕು ಕಂಡಿನೇ. ಇವತ್ತೊಂದು ದಿವಸ ಬ್ಯಾಗ್ ಇಟ್ಟಿಯ ಅಂತ ಹೇಳಿ ನಂಗೆ ಹೇಳಕ್ ಬರ್ತಾನೆ. ನಾನು ತೆಗ್ದಿಟ್ಟೆ. ಸುಮ್ಮನಿರ ಸಾಕು ಕಂಡಿನೇ. ಇವತ್ತೊಂದು ದಿವಸ ನೀಟಾಗಿ ಇಟ್ಟಿಯ ಅಂತ ಹೇಳಿ ನೋಡ್ರಿ ಸಾಕು. ನನ್ನ ಬ್ಯಾಗ್ ನಾನೇ ತೆಗೆದು ಇಡ್ತೀನಿ. ಆಮೇಲೆ ಗೊತ್ತು, ನಾ ಫಸ್ಟಿಗೆ ಹೋಗಿ ಅತ್ತೆ ಹತ್ರ ನಾಳೆ ಹೊರಡೋದಷ್ಟೊತ್ತಿಗೆ ಕೇಳ್ಕಿಬೇಕು. ನಿಂಗೆ ಎಂತ ಆಗಿದೆ? ನಾಳೆ ಹೊರಡೋದಷ್ಟೊತ್ತಿಗೆ ಅಂದರೆ ಫುಲ್ಲು ಹೇಳಿದ ನೆನಪಿಲ್ಲ? ಅವ್ರ ಮನೆಗೆ ಯಾರೋ ಹೊಸಬ್ರು ಬರ್ತಾ ಇದ್ದಾರೆ ಅಂತ, ಶಿವಮೊಗ್ಗದಿಂದ ಬರೋದಂತೆ ಗೊತ್ತಾನು. ಎಂತೆಂತೆಲ್ಲ ತರ್ತಾರೆ ಅಂತ ಹೇಳೇನೆ ಅವ. ಮಾತಾಡ್ಕೊಂಡಿದ್ವಲ್ಲ ನಾಳೆ ಪುಳ್ಳು ಮನೆ ಮಾಲೆಯ ಮುಗಿಸಿ ಆಮೇಲೆ ಹೋಗೋಣ ಅಂತ. ಎಂತಕ್ಕೆ ಹಿಂಗೆ ಮಾಡ್ತೀಯ ಮರತಿ ನೀನು? ಅತ್ತೆ ಕಡೆಗೆ ನಾಳೆ ಬೆಳಗ್ಗೆನೆ ಹೊರಡೋಣ ಅಂತಾರ ಎಂತದ? ಅಯ್ಯ, ಶಿವಮೊಗ್ಗದಿಂದ ಬರಲಿ ಡೆಲ್ಲಿಯಿಂದ ಬರಲಿ ಎಂತ ಬೇಕಾದ್ರೆ ತರಲಿ, ತಂದರೇನವ್ರು ವಾಪಸ್ ತಗೊಂಡೋಗ್ತಾರ? ಅಲ್ಲೇ ಇರ್ತಾರೆ. ನಾವು ಮಾಲೆಯ ಮುಗಿಸ್ಕೊಂಡು ಬಂದ ಮೇಲೆ ನೋಡಿದ್ರೆ ಸಹ್ಯ ನಮ್ಗೆ ಕೊಡ್ಬೇಕು ಅಂತಿದ್ರೆ ಹಂಗೆ ತೆಗೆದಿಟ್ಟಿರ್ತಾರೆ. ಏನು ಬರೋ ತಡಾತು ಅಂತ ತೆಗೆದು ಹೊಳಿಗೆ ಹಾಕ್ತಾರ. ನಾ ಮನೆಗೆ ಹೋಗ್ಬೇಕಪ್ಪ, ಎಷ್ಟು ದಿವಸ ಆಗಿದೆ ಹೋಗದೆ. ಪಾಪ ಅಲ್ಲಪ್ಪ ಇಷ್ಟು ಯೋಚನೆ ಮಾಡ್ತಾ ಇದ್ದಾರೇನು ಮಗಳು ಬರಲ್ಲ ಅಂತ. ನೀ ಬರೀ ಇದನ್ನೇ ನೋಡು. ಓ ಪುಟಕ ಇಲ್ಲೇ ನಿಂತೀಯಾ? ನಾನು ಈಗ ಬಂದು ಹತ್ರ ಹೇಳ್ಬೇಕಂತ ಮಾಡಿದ್ದೆ ಗೊತ್ತಾ. ಎಕ್ಸಾಮ್ ಚೆನ್ನಾಗಿ ಮಾಡಿ ಅಂತ ಎಲ್ಲ ಮಾತಾಗಿನೂ ಹೇಳ್ಯಾರ ನನಗೆ. ನಾ ಹೇಳಿದೆ ನಮ್ಮ ಮನೇಲಿ ಪುಟ್ಟಕ್ಕ ಅಂತ ಇತ್ತು, ಅದೆಲ್ಲ ಹೇಳ್ಕೊಡ್ತಾ ಅದಕ್ಕಾಗೆ ನಾನು ಇದು ಮಾಡಿದ್ದೆ ಅಂತ. ನಿನ್ನೆಷ್ಟು ಹೊಗಳಿದ್ರು ಗೊತ್ತಾನು? ಪಟಾಕಿ ಅಣ್ಣನ ಅಕ್ಕನ ಅಂತಾನು ಕೇಳಿದ್ರು. ಅದು ಡಾಕ್ಟ್ರು ಅಂತಾನು ಹೇಳಿದೆ ನಾನು. ಒಬ್ರು ಗುರೂಜಿ ಅಂತೂ ಸುಮಾರು ಸತಿ ಕೇಳಿದ್ರಪ್ಪ, ಎಂತ ಡಾಕ್ಟ್ರು ಅಂತ. ನಂಗೆ ಅದು ಹೇಳಕ್ಕೆ ಗೊತ್ತಾಗಲ್ಲ ಸರಿಯಾಗಿ. ಡಾಕ್ಟ್ರು ಅಂದೆ ಅಷ್ಟೇ. ಸಾಕು ಮಾರತೆ, ಬಂದಲ್ಲಿಂದ ನೋಡ್ತಿದ್ದೀನಿ ಉಸಿರು ಕಟ್ಕೊಂಡು ಮಾತಾಡ್ದಂಗೆ ಮಾತಾಡ್ತಿದ್ದೀಯಪ್ಪ. ನೀಗೇನು ಮಾತಾಡಿ ಸುಸ್ತಾಗಲ್ಲನೆ? ಇಷ್ಟೊಂದು ಖುಷಿಲಿದ್ದೀಯಲ್ಲ ಎಂತಕ್ಕೆ? ವಾ ಖುಷಿ ಎಂತಕ್ಕೆ ಅಂದ್ರೆ ನಿಂಗೆ ಗೊತ್ತಾಗಲ್ಲ ಬಿಡೋದೆಲ್ಲ. ನೀನು ಹಿಂಗೆ ಬೇರೆಯವ್ರ ಮನೇಲಿ ಓದಕ್ಕಿದ್ದು ಮಾಲೈಕೆ ಅಂತ ಮನೆಗೆ ಹೊರಟು ನಿಲ್ಬೇಕಿತ್ತು, ಅವಾಗ ಗೊತ್ತಾಗ್ತಿತ್ತು ಖುಷಿ ಎಷ್ಟು ಎಂತಕ್ಕಾಗ್ತದೆ ಅಂತ. ಓ ಎಷ್ಟು ಜೋರಿದ್ದೀಯ ನೋಡ. ನಿಂಗೆ ಎಂಥವ್ರು ಬೇಕು ಅಂದಾಗ ಮಾತ್ರ ನಮ್ಮ ಮನೆ ಅಲ್ಲನೂ ಇದು, ನಾನು ನಿಮ್ಮ ಮನೆ ಮಗಳಿದ್ದಂಗಲ್ಲನೂ ಅಂತೀಯ. ಈಗ ನೋಡ ಬೇರೆಯವ್ರ ಮನೇಲಿ ಓದಕ್ಕಿರೋದು ಅಂತ ಎಷ್ಟು ಸಲೀಸಾಗಿ ಹೇಳ್ತೀಯ. ಅದೆಲ್ಲ ಸುಮ್ಮನೆ ಹೇಳೋದಲ್ಲನೇ ಪುಟ್ಟಕ್ಕ. ಒಂದು ಆ ಟೈಮಲ್ಲಿ ನಂಗೆ ಅನ್ನಿಸ್ತಿರ್ತದಷ್ಟೇ, ಈ ಮನೆ ಮಗಳು ಇದ್ದಂಗಲ್ಲನೂ ಅಂದಿದ್ದೆ. ಮನೆ ಮಗಳೇ ಅಂತ ಹೇಳಿದ್ನ ನಾನೇನಾರ? ಒಂದು ಪಕ್ಷ ನಾ ಹೇಳಿದ್ರು ಮಾವ ನೀವೆಲ್ಲ ಒಪ್ಪಿಗೆ ಬಿಡ್ತೀರಾ ನಾನು ಈ ಮನೆ ಮಗಳು ಅಂತ? ನಾ ಹೇಳ್ತೀನಿ ಹಂಗಾರೆ. ನಾನು ಬೇರೆಯವ್ರ ಮನೆಯಲ್ಲ ನಮ್ಮ ಮನೆಯಲ್ಲೇ ಇದ್ದಿದ್ದು ಅಂತಾನೆ ಹೇಳ್ತೀನಿ. ನಿಂಗೆ ಕೊಡಿಸ್ದಂಗೆ ನಂಗೆ ಎಲ್ಲದನ್ನೂ ಕೊಡಿಸ್ತಾರ ಮಾವ? ಕೊಡಿಸ್ತಾರ ಹೇಳ? ಅಯ್ಯೋ ಮಾರತಿ, ನಿನ್ನ ಹತ್ರ ಮಾತಾಡಕ್ಕಂತೂ ನಂಗಾಗಲ್ಲ. ಗುಂಡ ಏನ ನಿಂಗೆ ಖುಷಿ ಇಲ್ಲ ನಾ ಮನೆಗೆ ಹೋಗೋದು ಅಂತ? ಅಯ್ಯೋ ಅವನ ಕತೆ ಬಿಡು. ಅವನಿಗೆ ನಮ್ಮ ಮನೆ ನಿಮ್ಮ ಮನೆ ಆ ಥರ ಏನಲ್ಲ, ಎಲ್ಲಿ ಚೆನ್ನಾಗಿ ಸಿಗ್ತದೋ ಅಲ್ಲಿ ಇದ್ಬಿಟ್ರೆ ಸಯ್ಯಮ್ಮ. ಅಲ್ಲಿ ಪುಳ್ಳು ಮನೆಗೆ ಯಾರೋ ಹೊಸಬ್ರು ಬರ್ತಾರಂತೆ ಶಿವಮೊಗ್ಗದಿಂದ, ಎಂತೆಂತ ಎಲ್ಲ ತರ್ತಾರೆ ಅಂತ ಪುಳ್ಳು ಹೇಳೇನೆ. ಅದಕ್ಕೆ ನೀವು ಹೇಳಿದ್ದು ಪುಳ್ಳು ಮನೆ ಮಾಲೆಯ ಮುಗಿಸ್ಕೊಂಡು ನಾವು ಮದ್ದನ ಮೇಲೆ ಹೊರಡ್ಬೇಕಂತೆ. ನಮ್ಮ ಮನೆಗೆ ನಾವು ಫಸ್ಟ್ ಹೋಗ್ಬೇಕು, ಹೌದಾ ಅಲ್ಲ ಅಕ್ಕ ಹೇಳ? ಹೌದಣ್ಣ ಗುಂಡ, ಯಾರು ಬರ್ತಾರಂತ ಅವ್ರ ಮನೆಗೆ? ಅಯ್ಯೋ ಪುಟ್ಟಕ್ಕ, ಅದು ಎಂತ ಗೊತ್ತಾ, ಪುಳ್ಳು ಅತ್ತೆ ಯಾರೋ ಒಬ್ರು ಶಿವಮೊಗ್ಗದಲ್ಲಿ ಅದಾರಂತೆ. ಇಷ್ಟು ದಿವಸ ಅವ್ರ ಮನೆಗೆ ಬರಲಂತೆ, ನಾಳೆನೇ ಫಸ್ಟ್ ಬರೋದಂತೆ. ಎಂತೆಂತ ಬೇಕಾದ್ರೂ ತರ್ತಾರಂತೆ ಗೊತ್ತಾ. ಅವ್ರ ಮನೆಗೆ ಅವ್ರ ಅಮ್ಮ ಅಜ್ಜ ಎಲ್ಲ ಹೋತಾರಲ್ಲ, ಎಷ್ಟೆಷ್ಟೆಲ್ಲ ಕೊಟ್ಟು ಕಳಿಸ್ತಾರಂತೆ. ಇನ್ನು ಅವರೇ ಬರೋದಾದ್ರೆ ಎಷ್ಟು ತರ್ಬೋದು ಅಂಥೇಳೆಲ್ಲ ಹೇಳ್ತಾ ಇದ್ದ. ಅದಕ್ಕೆ ನಾಳೆ ಮಧ್ಯಾಹ್ನ ಅವ್ರ ಮನೇಲಿ ಮುಗಿಸ್ಕೊಂಡು ನಾವು ಮಧ್ಯಾಹ್ನ ಮೇಲೆ ಹೊರಡ್ಬೋದಲ್ಲ ಅಂತ. ಅಲ್ಲ ಅವನಿದ್ರೆ ಹ್ಞೂ ಅಂತಲೇ ಹೇಳಿದೆ. ತಿಂಡಿ ಅಂತ ಎಲ್ಲ ಹೇಳಿದ್ನ, ಆಸೆ ಆಗಿದೆಲ್ಲ ಹ್ಞೂ ಅಂದದೆ. ಇಲ್ಲಿ ಬಂದ್ಕೊಂಡು ಪ್ಲೇಟ್ ಚೇಂಜ್ ಮಾಡ್ತಾ ಇದೆ. ಓಹೋ ಇಷ್ಟೆಲ್ಲ ಕತೆ ಆಗ್ಯದ. ಅದಿರಲಿ ಗುಂಡ, ನೀನು ಹೆಂಗೆ ಮಾಡಿ ಎಕ್ಸಾಮು? ಈಸಿ ಇತ್ತಾ? ನಿಂಗೆ ಹೇಳ ಮಾತಾಜಿ ಚೆನ್ನಾಗಿ ಮಾಡಿಯಾ ಅಂತ. ಅಯ್ಯೋ ಪುಟ್ಟಕ್ಕ, ಅದು ದೊಡ್ಡ ಕತೆ ಆಗಿದೆ ಎಕ್ಸಾಮಲ್ಲಿ, ನಿಂಗೆ ಗೊತ್ತಿಲ್ಲ ಅಲ್ಲ? ಅದು ಎಂತ ಗೊತ್ತಾ? ಗುಬ್ಬಿ ಹೇಳ್ಬೇಡ ಅಂತ ಹೇಳಿಲ್ಲ. ಎಂತ ಇಲ್ಲ ಪುಟ್ಟಕ್ಕ, ನಾನು ಚೆನ್ನಾಗೇ ಮಾಡೀನಿ ಎಕ್ಸಾಮ್, ಚೆನ್ನಾಗೇ ಮಾಡಿ. ನನಗೂ ಹೇಳ್ಯಾರೆ ಚೆನ್ನಾಗಿ ಮಾಡಿಯಾ ಅಂತ.
ಇದು ದೊಡ್ಡಕ್ಕಿದ್ ಮಾಡೋದು. ಹೌದಾ? ಹಂಗಾರೆ ಎಂತ ಮಾಡೋಣ ಹೇಳ? ನಾಳೆ ಬೆಳಿಗ್ಗೆನೆ ಹೋಗೋಣ ಮಲಾಯಿಕೆ ಅತ್ತೆ ಹತ್ರ ಹೇಳಿ. ಹೋಗೋಣ, ಬೆಳಿಗ್ಗೆನೆ ಹೋಗೋಣ. ಪುಟಕ ನೀನು ಬತ್ತೀಯಾ ನಾಳೆ ಮಲಾಯಿಕೆ ನಮ್ಮನಿಗೆ? ಏ ಎಂಥದೇ ಮರತಿ ಗುಬ್ಬಿ ನೀನು, ಕಾನೂನು ಮಾಡೋದು ನೋಡಿದ್ರು ಸಾಕು. ಮತ್ತೆ ನೀನು ಬತ್ತೀಯಾ ಅಂತ ಕೇಳ್ತೀಯಲ್ಲ. ನಮ್ಮನೆ ಮಾಲಯಕ್ಕೆ ಹೋಗೋಣ ಬಾರೆ ಪುಟ್ಟಕ್ಕ ಅಂತ ಹೇಳೋಕ್ಕಾಗಲ್ಲ ನಿಂಗೆ. ನಾ ಹೇಳಿದ್ರು ಹೇಳ್ದೆ ಇದ್ರು ನೀ ಬರೋದಾರ ಬತ್ತೀಯಾ? ಅದು ಕತೆ ಬಿಡು, ನಾನೀಗ ಅತ್ತೆ ಹತ್ರ ಕೇಳ್ತಿದ್ದೀನಿ ಈಗ ನಾಳೆ ಎಷ್ಟೊತ್ತಿಗೆ ಹೊರಡೋದಂತ. ಓ ಅತ್ತೆ ಇಲ್ಲೇ ಬಂದ್ರಾ? ಒಳ್ಳೆ ಕೆಲಸ ಆಯ್ತು. ಈಗ ಫಸ್ಟ್ ಹೇಳಿ ಅತ್ತೆ, ನಾಳೆ ಹೊರಡೋದು ಎಷ್ಟೊತ್ತಿಗೆ? ಅಯ್ಯೋ ಅಯ್ಯೋ ಅಯ್ಯೋ, ನೀವು ಹೋಗೋ ಹುಮ್ಮಸ್ಸು ನೋಡಿದ್ರೆ ನಾ ಬರೋದೇ ಬೇಡ, ನೀವು ಒಬ್ಬಳೇ ಹೋತೀಯೇನೋ ಅನ್ನಂಗದಿಯಪ್ಪ. ಇಲ್ಲಪ್ಪ, ನೀವು ಬರ್ಬೇಕು, ಬರ್ದಿದ್ರಲ್ಲ ಅಪ್ಪ ಬೈತಾರೆ. ಓ ಅಪ್ಪ ಬೈತಾರೆ ಅಂತ ಬರ್ಬೇಕಾತ್ತೆ, ನಿಂಗೇನು ಬರ್ಬೇಕು ಅಂತೇನಿಲ್ಲ. ಅಯ್ಯೋ ಪುಟ್ಟಕ್ಕ, ನಾ ಎಂತ ಹೇಳಿದ್ರು ಹಿಂಗೆ ಹೇಳ್ತಿದ್ದೀಯಲ್ಲ ಮರತಿ ಇವತ್ತ. ಬರ್ಬೇಕೆ ಮರತೆ, ನಂಗೆ ಬೇಡ ಅನಿಸ್ತದೆ ಅಂತ ಹೇಳಿ ಏನಾರು ಅತ್ತೆ ಬರೋದು ಬಿಡ್ತಾರಾ? ಇಲ್ಲ ಅವ್ರಿಗೆ ಒಂದು ಪಕ್ಷ ಬರೋಕ್ ಆಗದೇ ಇಲ್ಲ ಅಂತ ನಂಗೆ ಬರ್ಬೇಕು ಅನ್ನಿಸ್ತದೆ ಅಂತ ಅವ್ರೇನಾರು ಬರ್ತಾರಾ? ಸುಮ್ಮನೆ ಮರತೆ. ನೀವು ಹೋಗಿ ಹೋಗಿ ಅದ್ರ ಹತ್ರ ಮಾತಾಡ್ತಿದ್ದೀಯಲ್ಲ, ಅದು ಬೇರೆ ಇವತ್ತು ಎಕ್ಸಾಮ್ ಎಲ್ಲ ಮುಗಿದಿದ್ದು, ಅದನ್ನು ಹಿಡಿಯೋರಿಲ್ಲ ಎಂತಕ್ಕೂ. ಈಗ ಗುಬ್ಬಿ ನಾಳೆ ಮಧ್ಯಾಹ್ನ ಮೇಲೆ ಹೊರಡನೆ. ಮಧ್ಯಾಹ್ನ ತನಕ ನಂಗೆ ಒಂಚೂರು ಕೆಲಸದ ಇಲ್ಲೇ ಎಲ್ಲ ಹೋಗಿ ಬರ್ಬೇಕು. ಎಲ್ಲಿಗೆ ಎಲ್ಲಿಗೆ ಹೋಗ್ಬೇಕು ಆತ? ವಾ, ಪಾರ್ವತಜ್ಜಿ ಮನೆ ಮಾಲಯಕ್ಕೆ ಹೋಗಾರ ನೀವು? ಎಂತ ಆತ, ನಿಮ್ಮ ತಮ್ಮನ ಮನೆಗಿಂತ ಪಾರ್ವತಜ್ಜಿ ಮನೆ ಹೆಚ್ಚಾತ? ಅದಾರ ಇಲ್ಲೇ ಅದ, ಯಾವಾಗ ಬೇಕಾದ್ರೂ ಹೋಗ್ಬೋದು. ಓ ಪುಳ್ಳು ಮನೆ ಮಾಲಯಕ್ಕೆ ಹೋಗ್ತೀರಾತೆ ನೀವು? ನಾನು ಬರ್ತೀನಿ ನಿಮ್ಮ ಜೊತೆ. ಹೇಳಿದೆ ಪುಳ್ಳು ಎಷ್ಟು ಒತ್ತಾಯ ಮಾಡನೆ ಗೊತ್ತಾ? ಯಾರಮ್ಮ? ಅವ್ರ ಮನೆಗೆ ಯಾರೋ ಹೊಸಬ್ರು ಬರ್ತಾರೆ ಅಂತೇಳಿ ಹೇಳೇನಂತೆ, ಅದಕ್ಕೆ ಪುಳ್ಳು ಹೋಗ್ಬೇಕು ಹೋಗ್ಬೇಕು ಅಂತಿರೋದು. ನಿಂಗೆ ಗೊತ್ತಿಲ್ಲ ಅನ್ಪುಟ್ಟಕ್ಕ, ಮೊನ್ನೆ ನಾನು ನಿನ್ನಪ್ಪ ಮಾತಾಡ್ತಾ ನಿಂತಿದ್ವಲ್ಲ, ಅವಾಗ ಅಲಿಸ್ಕೊಂಡ್ಲ ನೀನು? ಎಲ್ಲಿ ಮರತೆ? ಮಾತಾಡೋಷ್ಟೊತ್ತಿಗೆ ಆಟ ಆಡ್ದಲ್ಲಿ ನಿಲ್ಲಕ್ಕೆ ಬಿಡಲ್ಲ, ನಿಂಗೆಂತ ಕೆಲಸ ಇಲ್ಲಿ ಅಂತೀಯ? ಓ ನೀ ಅಲಿಸ್ಕೊಂಡ್ಲ ನಂಗಾರೆ, ನೀ ಒಳ್ಳೆ ಇದ್ದೇನ ಅಂತ ಮಾಡಿದೆ. ಪಾಪಕ್ಕೆ ಬರ್ತದಂತೆ, ಭಾರತಕ್ಕನ ಮಗಳು ಪಾಪಕ್ಕ, ಗೊತ್ತಿಲ್ಲ ನಿಂಗೆ? ಗೊತ್ತಿರಕ್ಕೆ ನೀ ನೋಡ್ಲ, ಭಾಳ ಸಣ್ಣಳು, ಅದರ ಮದುವೆ ಆಗಷ್ಟೊತ್ತಿಗೆ ಅದು ಬರ್ತದಂತೆ. ಮದುವೆ ಆದಮೇಲೆ ಬರಲ್ಲ ಅದು. ಈಗ ಬರೋಷ್ಟೊತ್ತಿಗೆ ನಾನು ಇಲ್ದಿದ್ರೆ ಏನು ಅಂದ್ಕೋತದೆ? ಈಗ ಫಸ್ಟ್ ನಮ್ಮ ಮನೆಗೆ ಬಂದೆ ಅವ್ರ ಮನೆಗೆ ಹೋಗ್ತದೆ, ಇಲ್ಲ ಅವ್ರ ಮನೆಗೆ ಹೋದಳ ಇಲ್ಲಿ ನಮ್ಮ ಮನೆಗೆ ಬರ್ತದೆ ಎಂತ ಅಂತ ಗೊತ್ತಿಲ್ಲ, ಎಷ್ಟು ದಿವ್ಸ ಇರ್ತದೆ ಅಂತಲೂ ಗೊತ್ತಿಲ್ಲ. ಅದು ಬರೋಷ್ಟೊತ್ತಿಗೆ ನಾ ಇರದೇ ಇದ್ರೆ ಬೇಜಾರು ಮಾಡ್ಕಿತ್ತದೆ. ಪಾಪ ಸ್ವಂತ ಮನೆ ಅಂತ ಅಂದ್ಕೊಂಡಂಗೆ ಅಂದ್ಕೊಂಡದೆ. ನಾನು ಅಂದರೆ ಭಾಳ ಕೈಯಸೋದಕ್ಕೆ. ಇವರೊಬ್ಬರು ಅತ್ತೆ ಯಾರೋ ಸ್ವಂತ ಮನೆ ಅಂತ ಅಂದ್ಕೊಂಡರೆ ಅಂತ ಹೇಳಿ ಇರ್ತಾರಂತೆ. ಇವ್ರು ಸ್ವಂತ ಮನೆ ಅಲ್ಲದೆ ಅಂತ ಇವ್ರಿಗೆ ಗೊತ್ತಿಲ್ಲ. ಅಂತ ಬೇಗ ಹೋಗ್ಬೋದು ಅಂದ್ಕೊಂಡಿದ್ದೆ. ಹೌದಾ? ನಾನು ಬರೋದಮ್ಮ? ಬೇಡ, ಹಂಗೆ ಎಷ್ಟು ಜನ ಹೋಗೋದು? ನಿನ್ನ ಅಪ್ಪನ್ನೇ ಬೇಡ ಅಂದಿನಿ ನಾವೊಬ್ಳು ಹೋಗ್ತೀನಿ ಸಾಕು. ನಮ್ಮ ಮನೆ ಮಲೈಗೆ ಯಾರನ್ನೂ ಕರಿಲ್ಲ, ನಾವೇ ಮಾಡ್ಕೊಂಡು ಉಂಡೇವೆ. ಈಗ ಅವ್ರ ಮನೆಗೆ ಉಣ್ಣಕ್ಕೆ ಮನೆ ಮಂದಿ ಎಲ್ಲ ಹೋಗೋದ? ಬೇಡಪ್ಪ, ನಾನೀಗತ್ತು ಪಾಪಕ್ಕೆ ಬರ್ತದೆ ಅಂದಿದ್ದಕ್ಕೆ ಹೋಗೋದು, ಇಲ್ದಿರ ನಾನೇನು ಹೋಗ್ಕೋತಿರ್ಲಪ್ಪ. ಅಯ್ಯೋ ಅತ್ತೆ, ಪುಳ್ಳು ನಾನು ಬರೋಕ್ಕೆ ಹೇಳೇನೆ, ನಾನು ಬರೋಂಗಿಲ್ಲ ಹಂಗಾರೆ. ಬೇಡ, ಎಂತಕ್ಕ, ನಾವೊಬ್ಳು ಹೋಗಿ ಬರ್ತೀನಿ ಸಾಕು. ನೀವು ಇಲ್ಲಿ ಮನೇಲಿದ್ದು ಬಟ್ಟೆ ಬರೀ ಎಲ್ಲ ಸಮ್ಮಾಡ್ಕಿತಾ ಇರಿ, ನಾ ಬಂದಕ್ಕೂ ಹಾಗೆ ಹೊಲ್ಡಕ್ಕಾಗ್ತದೆ. ಡಂಕನಕ್ಕ 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 ಆಗ್ಬೇಕು, ಹಂಗೆ ಆಗ್ಬೇಕು ನಿಂಗೆ. ಮನೆಗೆ ಹೋಗೋದು ಬಿಟ್ಟು ಪುಳ್ಳು ಮನೆಗೆ ಹೋಗ್ಬೇಕು ಅಂತ ಕಾದ್ಕೋತಿದ್ದ. ಈಗ